ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟರ್ನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ರಾಫ್ಟ್ ವಿಡಿಯೋಗೆ ಇವತ್ತಿನ ವಿಡಿಯೋ ವಿಶೇಷವಾಗಿ ಲಕ್ಷ್ಮಿಗೆ ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ಡ್ರೇಪಿಂಗ್ ಮಾಡೋದು ಹೇಗೆ ಅಂತ ಇನ್ನೊಂದು ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಡ್ತಿದ್ದೀನಿ. ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ರೀತಿ ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ಡ್ರೇಪಿಂಗ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೋಡೋದನ್ನು ಮಿಸ್ ಮಾಡಬೇಡಿ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಡ್ರೇಪಿಂಗ್ ಮಾಡೋದಕ್ಕೆ ಏನೆಲ್ಲ ಮಟೀರಿಯಲ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ. ಮೊದಲು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬಿಂದಿಗೆನ ತಗೊಂಡಿದ್ದೀನಿ. ಜೊತೆಗೆ ಸಪೋರ್ಟ್ಗೆ ಅಂತ ಸ್ಟಿಕ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಂತರ ಕಟ್ಟೋದಕ್ಕೆ ಒಂದು ಬಟ್ಟೆಯಿಂದ ಲೇಸ್ನ ತಗೊಂಡಿದ್ದೀನಿ. ನಂತರ ಬ್ಲೌಸ್ ಪೀಸ್, ಇದು 1 ಮೀಟರ್ ಬ್ಲೌಸ್ ಪೀಸ್ ಇದೆ. ನಂತರ ಅಟ್ಯಾಚ್ ಮಾಡೋದಕ್ಕೆ ಪಿನ್ಸ್ ಮತ್ತು ಬಟ್ಟೆ ಕ್ಲಿಪ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಸ್ಟಿಕ್ನ ಬಳಸ್ಕೊತಾ ಇದ್ದೀನಿ. ಇದು ತುಂಬ ಪ್ಲೇನ್ ಆಗಿತ್ತು, ಸೊ ಇದನ್ನು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ನಾನಿಲ್ಲಿ ಗ್ರೀನ್ ಕಲರ್ ಟೇಪ್ನ ಯೂಸ್ ಮಾಡಿಕೊಂಡು ಅದರ ಸುತ್ತಲೂ ನಾನು ಅದನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದ್ರ ಬದಲು ಯಾವುದಾದ್ರೂ ಲೇಸ್, ಡಿಸೈನರ್ ಲೇಸ್ನ ಕೂಡ ನೀವು ಸ್ಟಿಕ್ ಮಾಡ್ಕೊಳ್ಬೋದು. ನಾನಿಲ್ಲಿ ಫೆವಿಕಾಲ್ನ ಯೂಸ್ ಮಾಡಿಕೊಂಡು ಟೇಪ್ನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಟೇಪ್ಸ್ ನಾವು ಯೂಶುವಲಿ ಫ್ಲವರ್ಸ್ ಮಾಡುವಾಗ ಸ್ಟೆಮ್ಸ್ಗೆ ಅಂತ ನಾವು ಈ ರೀತಿ ಟೇಪ್ನ ಯೂಸ್ ಮಾಡ್ತೀವಿ. ನಿಮಗಿದು ಸ್ಟೇಷ್ನರಿ ಶಾಪ್ಸಲ್ಲಿ ಅವೈಲೇಬಲ್ ಇರುತ್ತೆ. ಲಿಂಕ್, ಈ ಮಟೀರಿಯಲ್ಸ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡೋದನ್ನು ಮರಿಬೇಡಿ. ಇವಾಗ ನೋಡಿ, ಕಂಪ್ಲೀಟ್ ಸ್ಟಿಕ್ಕಿಗೆ ನಾವು ಟೇಪಿಂದ ಸ್ಟಿಕ್ ಮಾಡ್ಕೊಂಡಾಯಿತು. ಎಕ್ಸ್ಟ್ರಾಸ್ ಏನಿದೆ ಅದನ್ನು ನಾನು ಸೀಸರಿಂದ ಕಟ್ ಮಾಡಿಕೊಂಡು ಅದನ್ನು ಫಿನಿಶಿಂಗ್ ಮಾಡ್ಕೊಳ್ತೇನೆ. ಸೊ ಇದನ್ನು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಡೋಣ. ಅಲ್ಲಿವರೆಗೂ ನಾವು ಬ್ಲೌಸ್ ಪೀಸಿಂದ ನೆರಿಗೆಗಳನ್ನ ಮಾಡ್ಕೊಳ್ಳೋಣ. ಸೊ ಈ ಬ್ಲೌಸ್ ಪೀಸ್ ಆಲ್ಮೋಸ್ಟ್ 1 ಮೀಟರ್ ಇದೆ. ಸೊ ಮೊದಲು ನಾನು ಕಂಪ್ಲೀಟಾಗಿ ಬ್ಲೌಸ್ ಪೀಸ್ನ ಹರಡ್ಕೊಂಡು ಸ್ವಲ್ಪನೇ ನಾನು ನೆರಿಗೆಗಳನ್ನ ಮಾಡಿಕೊಂಡು ಬರ್ತಾಯಿದ್ದೀನಿ. ಈ ರೀತಿ ನೀವು ಟೇಬಲ್ ಮೇಲೆ ಹರಡ್ಕೊಂಡಾದರೂ ನೆರಿಗೆಗಳನ್ನ ಮಾಡ್ಕೊಳ್ಬೋದು. ಇಲ್ಲ ನಾವೆಲ್ಲ ಸಾರಿ ಉಟ್ಕೊಳ್ಳುವಾಗ ಯಾವ ರೀತಿ ಕೈಯಿಂದ ಮಾಡ್ಕೊಳ್ತೇವೆ ಆ ರೀತಿನೂ ಕೂಡ ನೀವು ಹಿಡಿದು ನೆರಿಗೆಗಳನ್ನ ಮಾಡ್ಕೊಳ್ಬೋದು. ಇವಾಗ ನೋಡ್ತಿದ್ದೀರಲ್ಲ, ನಾನು ಒಂದು ಸೈಡ್ ನೆರಿಗೆಗಳನ್ನ ಮಾಡಿಕೊಂಡು ಕಂಪ್ಲೀಟ್ ಮಾಡಾಯಿತು. ನಮ್ಮದು ಫಸ್ಟ್ ಮತ್ತು ಲಾಸ್ಟ್ ಲೇಯರ್ ಈ ರೀತಿ ಕಾಣಿಸ್ಬೇಕು ಅಪೋಸಿಟ್ ಡೈರೆಕ್ಷನಲ್ಲಿ. ನಾನಿಲ್ಲಿ ಹಾಫ್ ಲೆಂತ್ ಬ್ಲೌಸ್ನ ಸ್ವಲ್ಪನೇ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಮಾಡುವಾಗ ಆದಷ್ಟು ನೀಟಾಗಿ ನೆರಿಗೆಗಳನ್ನ ಆವಾಗಲೇ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಪಿನ್ನಿಂದ ಅಥವಾ ಬಟ್ಟೆ ಕ್ಲಿಪ್ ಸಹಾಯದಿಂದ ನೀವು ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ಇವಾಗ ಒಂದು ಸೈಡ್ ಆಯಿತು. ನೆಕ್ಸ್ಟ್ ನಾನು ಬ್ಲೌಸ್ದು ಮತ್ತೊಂದು ಭಾಗದಲ್ಲಿ ನಾನು ನೆರಿಗೆಗಳನ್ನ ಮಾಡ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ಏನು ನೋಡ್ತಿದ್ದೀರಾ, ಇದು ಬ್ಲೌಸ್ ಪೀಸ್ದು ಇನ್ನೊಂದು ಎಂಡು. ಸೊ ಕಂಪ್ಲೀಟ್ ನಾನು ಬ್ಲೌಸ್ ಪೀಸ್ನ ನೆರಿಗೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಾಯಿತು. ಇವಾಗ ಬನ್ನಿ, ಇದನ್ನು ನಾವು ಬಿಂದಿಗೆ ಮೇಲೆ ಹೇಗೆ ಡ್ರೇಪಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ನೀವಿಲ್ಲಿ ಮೀಡಿಯಮ್ ಸೈಜಲ್ಲಿರೋ ಒಂದು ಬಿಂದಿಗೆನಾದರೂ ಯೂಸ್ ಮಾಡ್ಬೋದು, ಅಥವಾ ಚಿಕ್ಕದಾಗಿರೋ 2 ಬಿಂದಿಗೆಗಳನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಆಗಲೇ ನಾವೇನು ಸ್ಟಿಕ್ನ ರೆಡಿ ಮಾಡ್ಕೊಂಡ್ವಿ ಅದಕ್ಕೆ ನಾನಿಲ್ಲಿ ಲೇಸ್ನ ಕಟ್ಕೊಂಡು ಆ ಬಿಂದಿಗೆ ಹಿಂದ್ಗಡೆಯಿಂದ ನಾನು ಅದನ್ನು ನೀಟಾಗಿ ಗಟ್ಟಿಯಾಗಿ ಟೈ ಮಾಡ್ಕೊಳ್ತೇನೆ. ಸೊ ಈ ರೀತಿ ನಾವು ಸ್ಟಿಕ್ನ ಬ್ಯಾಕ್ ಸೈಡ್ ಈ ರೀತಿ ಸಪೋರ್ಟಿವ್ ಆಗಿ ನಾವು ಕಟ್ಕೊಳ್ಳೋದ್ರಿಂದ ನಮಗೆ ಡ್ರೇಪಿಂಗ್ ಮಾಡಿದಾಗ ಆ ನೆರಿಗೆಗಳನ್ನ ನೀಟಾಗಿ ಹರಡೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ಬ್ಯಾಂಗಲ್ಸ್ ಅಥವಾ ಹೂವಿನ ಮಾಲೆ ಈ ಥರದ ಎಕ್ಸ್ಟ್ರಾ ಥಿಂಗ್ಸ್ನೆಲ್ಲ ನಾವು ಅದರ ಮೇಲ್ಗಡೆ ಹಾಕಿ ಡೆಕೋರೇಟ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ.
ಇವಾಗ ನಾನು ಸ್ಟಿಕ್ನ ಟೈಟಾಗಿ ಬಿಂದಿಗೆಗೆ ಕಟ್ಕೊಂಡಾಯ್ತು. ನಂತರ ನಾವೇನು ಆಲ್ರೆಡಿ ಪೀಸ್ದು ನೆರಿಗೆಗಳನ್ನ ಮಾಡ್ಕೊಂಡಿದ್ದೀವಿ ಅದನ್ನು ನಾನು ಈ ಬಿಂದಿಗೆ ಮೇಲೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ನಾನು ಸ್ವಲ್ಪ ಹೈಟ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಅದನ್ನು ರಿಮೂವ್ ಮಾಡ್ಕೊಳ್ತೇನೆ. ಸೊ ಏನು ನಾನು ಕ್ಲಿಪ್ಸ್ನ ಹಾಕಿದ್ದೆ ಆ ಜಾಗದಲ್ಲಿ ನಾನು ಪಿನ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ 2 ಎಂಡನ್ನ ನಾವು ಸಮನಾಗಿ ತಗೊಂಡು ಆ ಬಿಂದಿಗೆ ಸುತ್ತ ಇದನ್ನು ಈ ರೀತಿ ಹಾಕಬೇಕು. ನಂತರ ಆ 2 ಬ್ಲೌಸ್ ಪೀಸ್ದು ಎಂಡ್ಸ್ ಏನು ನಾವು ನೆರಿಗೆಗಳನ್ನ ಮಾಡ್ಕೊಂಡಿದ್ದೀವಿ ಅದೆರಡೂ ನಾವು ಬಿಂದಿಗೆ ಮೇಲ್ಗಡೆ ಹಾಕ್ಕೊಂಡು ಪಿನ್ ಅಥವಾ ಬಟ್ಟೆ ಕ್ಲಿಪ್ ಸಹಾಯದಿಂದ ನಾನು ಅದನ್ನು ಸೆಕ್ಯೂರ್ ಮಾಡ್ಕೊಳ್ತೇನೆ. ನಂತರ 2 ನೆರಿಗೆಗಳನ್ನ ಹಿಡಿದು ನಾವು ನಡುಪಟ್ಟಿ ಅಥವಾ ಲೇಸ್ನ ಬಳಸ್ಕೊಂಡು ಅದನ್ನು ಕಟ್ಕೊಳ್ಬೇಕು. ನನ್ನ ಹತ್ರ ನಡುಪಟ್ಟಿ ಇಲ್ಲ ಅಂತ ನಾನು ಇದರ ಗೋಲ್ಡನ್ ಲೇಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬನ್ನಿ ಲೇಸ್ನ ಕಟ್ಕೊಂಡಾಯ್ತು. ನಂತರ ನಾವು ಏನು ನೆರಿಗೆಗಳನ್ನ ಮಾಡ್ಕೊಂಡಿದ್ವಿ ಅದನ್ನು ನಾವು ಇವಾಗ 2 ಸೈಡಲ್ಲೂ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. 2 ಸೈಡಲ್ಲಿರೋ ಒಂದೊಂದು ನೆರಿಗೆನ ನಾನು ಹಿಡಿದು ಸೆಂಟ್ರಲ್ಲಿ ಪಿನ್ ಹಾಕ್ಕೊಳ್ತೇನೆ. ಅಂದರೆ ಬಿಂದಿಗೆದು ನೆಕ್ ಪಾರ್ಟ್ ಏನಿದೆ ಅಲ್ಲಿ ನಾನು ಹಾಕ್ಕೊಳ್ತೇನೆ. ಇವಾಗ ನೋಡಿ ನಾನು ಸೆಂಟ್ರಲ್ಲಿ ಪಿನ್ ಹಾಕಾದ್ಮೇಲೆ ನೆಕ್ಸ್ಟು ಸೈಡ್ಸಲ್ಲಿ ಏನು ನೆರಿಗೆಗಳನ್ನ ಮಾಡ್ಕೊಂಡಿದ್ದೀವಿ ಅದನ್ನು ನಾನು ಒಂದೊಂದಾಗೇ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಬರ್ತೇನೆ. ಈ ರೀತಿಯಾದ ಡ್ರೇಪಿಂಗ್ ಸ್ವಲ್ಪ ಟೈಮ್ ಟೇಕಿಂಗ್ ಅನಿಸುತ್ತೆ, ಆದರೆ ಸ್ವಲ್ಪ ಪೇಷನ್ಸಿಂದ ನಿಧಾನವಾಗಿ ಮಾಡಿದಾಗ ಫಿನಿಶಿಂಗ್ ಅನ್ನೋದೇನಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನೋಡ್ತಿದ್ದೀರಲ್ಲ, ಮಧ್ಯದಲ್ಲಿರೋ ನೆರಿಗೆನ ನಾನು 2 ಸೇರಿಸಿ ಮತ್ತೆ ಪಿನ್ ಹಾಕ್ಕೊಂಡು ಎಲ್ಲ ನೆರಿಗೆಗಳನ್ನ ಸೈಡ್ಸಲ್ಲಿರೋದನ್ನು ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೇನೆ. ನಿಮಗೆ ನೆರಿಗೆಗಳನ್ನ ಅಡ್ಜಸ್ಟ್ ಮಾಡುವಾಗ ಪಿನ್ಸ್ ಬಳಸಬೇಕಾದ್ರೆ ನೀವು ಯೂಸ್ ಮಾಡ್ಬೋದು, ಆದರೆ ಆದಷ್ಟು ಪಿನ್ಸ್ ಕಾಣದೇ ಇರೋ ಥರ ನೀವು ಅದನ್ನು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಎಲ್ಲ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ಬನ್ನಿ ನಾವು ಈ ಲಕ್ಷ್ಮಿ ಕಳಶ ಏನಿದೆ ಇದನ್ನು ನಾವು ಡೆಕೋರೇಟ್ ಮಾಡ್ಕೊಳ್ಳೋಣ. ನಾನು ಮುಖವಾಡನ ಇಡೋದಕ್ಕಿಂತ ಮುಂಚೆ ನಾನು ನೆಕ್ ಪೀಸ್ಗಳನ್ನೆಲ್ಲ ಹಾಕಿ ಡೆಕೋರೇಟ್ ಮಾಡ್ಕೊಳ್ತೇನೆ. ನಿಮ್ಮ ಹತ್ರ ಯಾವುದೆಲ್ಲ ಮಟೀರಿಯಲ್ಸ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಸಿಂಪಲ್ಲಾಗಿ ಡೆಕೋರೇಟ್ ಮಾಡ್ಬೋದು. ನಂತರ ನಾನು ಏನು ಬಳೆಗಳನ್ನ ತೊಗೊಂಡಿದ್ದೆ ಅದನ್ನು ಕೂಡ ನಾನು ಹಾಫ್ ಮಾಡಿ ಸ್ಟಿಕ್ ಏನಿದೆ ಅದರ ಮೇಲ್ಗಡೆ ಹಾಕ್ಕೊಳ್ತೇನೆ. ಇವಾಗ ನೋಡಿ ಮುಖವಾಡ ಮತ್ತು ಹೂವಿನ ಮಾಲೆ ಹಾಕಾದ್ಮೇಲೆ ಎಷ್ಟು ಗ್ರ್ಯಾಂಡ್ ಲುಕ್ ಬರ್ತಿದೆ ಅಂತ. ಸ್ನೇಹಿತರೆ, ನೀವು ಕೂಡ ಮುಂದಿನ ಲಕ್ಷ್ಮಿ ಹಬ್ಬಕ್ಕೆ ಈ ರೀತಿಯಾದಂತಹ ಡ್ರೇಪಿಂಗ್ನ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತವೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.